ಕರ್ನಾಟಕದಲ್ಲಿ ಸಿಂಗಂ ಅಂತ ಕರೆಸಿಕೊಂಡು ಪೊಲೀಸ್ ಇಲಾಖೆಯಲ್ಲಿ ಹೆಸರು ಮಾಡಿ ಈಗ ತಮಿಳುನಾಡು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಅಣ್ಣಾಮಲೈ ಅವರು ಸುದ್ದಿಯಲ್ಲಿದ್ದಾರೆ. ಅದರಲ್ಲೂ ಕೂಡ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಅಣ್ಣಾಮಲೈ ಅವರನ್ನ ಹೀರೋ ರೀತಿ ಬಿಂಬಿಸಲಾಗ್ತಾ ಇದೆ. ಆದರೆ ಅಸಲಿಗೆ ಅಣ್ಣಾಮಲೈಗೆ ಅಷ್ಟೊಂದು ಹವಾ ಇದೆಯಾ? ನೋಡೋಣ. 2024ರ ಲೋಕಸಭಾ ಚುನಾವಣೆ ಅಖಾಡ ರಂಗೇರಿದ್ದು, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಹಾಗೆ ಇಂಡಿಯಾ ಮೈತ್ರಿಕೂಟಗಳ ನಡುವೆ ಭಾರೀ ಪೈಪೋಟಿ ನಿರೀಕ್ಷೆ ಮಾಡಲಾಗ್ತಾ ಇದೆ. ಎರಡೂ ಪಕ್ಷಗಳ ನಾಯಕರ ಮಧ್ಯೆ ಮಾತಿನ ಮಹಾಯುದ್ಧ ಕೂಡ ನಡೀತಾ ಇದೆ. ಅದರಲ್ಲೂ ಕೂಡ ತಮಿಳುನಾಡು ರಾಜಕೀಯದಲ್ಲಿ ಬಿಜೆಪಿ ಬಾವುಟ ನೀಡುತ್ತೆ ಅಂತಲೂ ಹೈಕಮಾಂಡ್ಗೆ ನಂಬಿಕೆ ಇದೆ. ಹೀಗಿದ್ದಾಗ ತಮಿಳುನಾಡು ಬಿಜೆಪಿ ಮುಖ್ಯಸ್ಥ ಅಣ್ಣಾಮಲೈ ಅವರ ಸಭೆಗೆ ಜನ ಬರ್ತಾ ಇಲ್ಲ. ಆದರೂ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸುಳ್ಳು ತೋರಿಸಲಾಗ್ತಾ ಇದೆ ಎಂಬ ಆರೋಪ ಈಗ ಕೇಳಿ ಬರ್ತಾ ಇದೆ. ತಮಿಳುನಾಡು ರಾಜಕೀಯದಲ್ಲಿ ಬಿಜೆಪಿ ಬಾವುಟ ಹಾರಿಸೋದು ಸುಲಭದ ಮಾತಲ್ಲ. ಯಾಕಂದ್ರೆ ಬಿಜೆಪಿ ಪಕ್ಷಕ್ಕೆ ತಮಿಳುನಾಡು ರಾಜ್ಯದಲ್ಲಿ ಬಿಗಿಯಾದ ನೆಲೆ ಇಲ್ಲ. ಹೀಗಿದ್ದಾಗ ಅಲ್ಲಿ ಗೆದ್ದು ಬೀಗೋದು ಬಿಜೆಪಿ ಸುಲಭ ವಿಚಾರ ಅಲ್ಲ. ಹೀಗಾಗಿ ಬಿಜೆಪಿ ಲೀಡರ್ಸ್ ಅಣ್ಣಾಮಲೈ ಅವರಿಗೆ ಸಂಪೂರ್ಣ ಜವಾಬ್ದಾರಿ ನೀಡಿ ದೊಡ್ಡ ಗೆಲುವಿನ ನಿರೀಕ್ಷೆ ಇಟ್ಟು ಕಾಯ್ತಾ ಇದ್ದಾರೆ. ಆದರೆ ಏನ್ ಮಾಡೋದು? ಅಣ್ಣಾಮಲೈ ಅವರ ಕಾರ್ಯಕ್ರಮ ಹಾಗೂ ಪ್ರಚಾರ ಸಭೆಗಳಿಗೆ ಜನರೇ ಬರ್ತಾ ಇಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ಇನ್ನು ಮತ್ತೊಂದು ಕಡೆ ಅಣ್ಣಾಮಲೈ ಅವರ ಕಾರ್ಯಕ್ರಮಕ್ಕೆ ಜನರೇ ಬರ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೂ ಕೂಡ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಮಾತ್ರ ಅಣ್ಣಾಮಲೈ ಅವರಿಗೆ ಭಾರಿ ಜನ ಬೆಂಬಲ ಸಿಗ್ತಾ ಇದೆ ಎಂಬ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಈ ಮೂಲಕ ಅಣ್ಣಾಮಲೈ ಕಾರ್ಯಕ್ರಮಗಳಿಗೆ ಜನರು ಬರದೇ ಇದ್ರೂ ಕಾಲಿ ಕುರ್ಚಿ ಇದ್ರೂ ಈ ಕುರಿತಾಗಿ ಉಲ್ಟಾ ಹೇಳ್ತಾ ಇದ್ದಾರೆ. ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಭಾರಿ ಜನ ಇದ್ದಾರೆ ಅನ್ನುವ ರೀತಿ ಸುದ್ದಿ ಪ್ರಸಾರ ಮಾಡ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಅಣ್ಣಾಮಲೈ ಅವರನ್ನ ಕಂಡ್ರೆ ಪ್ರಧಾನಿ ಮೋದಿ ಅವರ ಸಮೇತ RSS ಮುಖಂಡರ ತನಕ ಪ್ರತಿಯೊಬ್ಬರಿಗೂ ಭಾರಿ ಗೌರವವಿದೆ. ಬಿಜೆಪಿಗೆ ಬಂದು ಕೆಲವೇ ವರ್ಷದಲ್ಲಿ ಅಣ್ಣಾಮಲೈ ಅವರು ದೊಡ್ಡ ಹೆಸರನ್ನ ಸಂಪಾದಿಸಿದ್ದಾರೆ. ಅದರಲ್ಲೂ ಕೂಡ ಕೆಲವು ದಿನಗಳ ಹಿಂದಷ್ಟೇ ಪ್ರಧಾನಿ ಮೋದಿ ಅವರು ಅಣ್ಣಾಮಲೈ ಅವರನ್ನ ಹೊಗಳಿದ್ರು. ಇದರ ಜೊತೆಗೆ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗ BL ಸಂತೋಷ್ರ ಆಪ್ತ ಬಳಗದಲ್ಲಿ ಅಣ್ಣಾಮಲೈ ಇದ್ದಾರೆ. ಹೀಗಿದ್ರೂ ಕೂಡ ತಮಿಳುನಾಡು ರಾಜಕೀಯದಲ್ಲಿ ಈಗ ಅಣ್ಣಾಮಲೈ ಅವರಿಗೆ ಸರಿಯಾದ ಬೆಂಬಲ ಸಿಗ್ತಾ ಇಲ್ಲ ಎಂಬ ಮಾತು ಕೇಳಿ ಬರ್ತಾ ಇದೆ.